ಸರ್? ಸರ್, ಕಂಪ್ಲೇಂಟ್ ಕೊಟ್ಟು ಮಗುವಿನ ತಂದೆ ತಾಯಿ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಇವ್ರನ್ನ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿ ಅಂತ ಇದ್ದಾರೆ. ಇವ್ರನ್ನ ಈಗ ಇಟ್ಕೊಳಕ್ಕಾಗಲ್ಲ ಸರ್. ಐ ಆಮ್ ಹೆಲ್ಪ್ಲೆಸ್. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್. ಆ್ಯಕ್ಚುಲಿ ನಿಮ್ಗೆ ಹೇಳ್ಕೊಡೋಂಥದ್ದೇನಿಲ್ಲ, ಎಲ್ಲ ನಿಮಗೆ ಗೊತ್ತಿರೋದೆ. ಏನಾದರೂ ಒಂದು ರೀಸನ್ ಹೇಳಿ ಈ ಪ್ರೊಸೀಜರ್ನ ಹಾಗೆ ಸ್ವಲ್ಪ ಡಿಲೇ ಮಾಡ್ಬೋದಲ್ಲ ಸರ್? ಬೇಕಾದರೆ ನಾನು ಹೈಯರ್ ಆಫೀಸರ್ ಹತ್ರ ಮಾತಾಡ್ತೀನಿ. ಅದೇ ಸರ್ ತುಂಬ ಪ್ರಾಬ್ಲಮ್ ಆಗಿರೋದು. ಪ್ಲೀಸ್ ಬೇಡ ಸರ್. ಕಂಪ್ಲೇಂಟ್ ಕೊಟ್ಟಿರೋ ತಂದೆ ತಾಯಿಗೆ ಗೌತಮ್ ಸರ್ ಹೇಗೆ, ಅವ್ರ ಸ್ಟೇಟಸ್ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಈ ಕೇಸ್ ಡಿಲೇ ಆದಷ್ಟು ಇವರು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಈ ಕೇಸ್ನ ಮುಚ್ಚಾಕ್ತಾರೋ ಅನ್ನೋ ಭಯ ಸರ್ ಅವ್ರಿಗೆ. ಅದಕ್ಕೆ ನನ್ನ ಕಾಲ್ ಮಾಡೋ ಬದಲು ನನ್ನ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿಸಿದ್ದಾರೆ. ಈಗೇನಾದ್ರು ನಾನು ಈ ಕೇಸ್ನ ಪ್ರೊಸೀಡ್ ಮಾಡಲಿಲ್ಲ ಅಂದರೆ ನನ್ನ ಕೆಲಸಕ್ಕೆ ಕುತ್ತು ಬರುತ್ತೆ ಸರ್. ಒಂದು ಕಡೆ ಪ್ರೆಷರು, ಇನ್ನೊಂದು ಕಡೆ ಕಾನೂನು. ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಮಗು ಸಿಕ್ಕರೆ ಮಾತ್ರ ಈ ಕೇಸಿನ ದಿಕ್ಕೇ ಬದಲಾಗುತ್ತೆ. ಏನೋ ಮಾಡೋದು, ಲೇಟ್ ಆದಷ್ಟು ಇನ್ನೂ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ ಕಣೋ. ಏನಾದರೂ ಮಾಡಬೇಕಲ್ಲ. ಇದೆಯಾ? ಈಗ ಇದೆಲ್ಲೂ ಕಂಪ್ಲೇಂಟ್ ಲೆವೆಲಲ್ಲಿದೆ, FIR ಆಗಿಲ್ಲ. ಇವಳೇನಾದರೂ ಹೇಳ್ಕೊಳ್ಳಿ, ನಾನು ಹೈಯರ್ ಆಫೀಸರ್ ಹತ್ರ ಮಾತಾಡ್ತೀನಿ. ನಾನು ಎಕ್ಸ್ಪರ್ಟ್ಸ್ ಹತ್ರ ಇದನ್ನಲ್ಲ, ಅವ್ರು ಲೀಗಲಿ ನಮ್ಗೆ ಹೆಲ್ಪ್ ಮಾಡ್ತಾರೆ. ಡೋಂಟ್ ವರಿ, ಬೇರೆ ದಾರಿ ಸಿಗುತ್ತೆ ಕಣೋ. ನನ್ನ ಬೇಲ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಕಣೋ, ನನ್ನ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳು ನಂಗೆ ಸೀನ್ ಕಣೋ, ನಾನು ಮುಖ ನೋಡ್ಬೇಕು ಕಣೋ. ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ನನಗೆ ಅವಳ ಮುಖ ನೋಡ್ಬೇಕು. ನನಗೆ ಆನಂದ, ಪ್ಲೀಸ್ ಗಾಬರಿ ಆಗಬೇಡ. ನೀನು ಹಿಂಗೆ ಗಾಬರಿ ಆದರೆ ನಮ್ಮ ಗತಿಯೇನು? ಈಗ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಲ್ಲ, ಪಾರ್ಥ, ಅತ್ತಿಗೆ, ಡಿಪಾರ್ಟ್ಮೆಂಟವರು, ನಾನು ಹುಡುಕ್ತಾ ಇದ್ದೀವಿ ತಾನೆ. ಸಿಗ್ತಾಳೆ. ಅತ್ತಿಗೆಗೆ ಒಂದು ಲೀಡ್ ಸಿಕ್ಕಿದೆ, ಅವರು ಅಲ್ಲಿ ಹೋಗಿದ್ದಾರೆ. ಖಂಡಿತ ಮಗು ಸಿಗ್ತಾಳೆ. ಹಾಂ, ಧೈರ್ಯವಾಗಿರು. ಓಕೆ, ಬರಲ್ಲ? ಹಾಂ, ರಿಲ್ಯಾಕ್ಸ್ ಆಗಿ. ಸ್ಟ್ರೈಟ್ ಪಾರ್ಥ ಅವರೇ, ಸ್ಟ್ರೈಟ್. ಹಾಂ, ಮುಂದೆ 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 ಮುಂದೆ. ಲೆಫ್ಟ್ 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 ಲೆಫ್ಟ್. ಮ್ಯಾಮ್, ಬ್ಯಾಟ್ರಿ ಡೌನ್ ಆಯಿತು. ಒಂದು 2 ನಿಮಿಷ ಲ್ಯಾಂಡ್ ಮಾಡ್ಕೊಂಡು ಮತ್ತೆ ಫ್ಲೈ ಮಾಡ್ತೀನಿ ಮ್ಯಾಮ್. ಈಗಲೇ ನಾವು ಒಂದು ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನಾನು ತುಂಬ ಲೋ ಆಗ್ಬಿಟ್ಟಿದೆ. ಪಾರ್ಥ ಅವರ ಗಾಡಿ ನಿಲ್ಲಿಸಿ. ಸ್ವಲ್ಪ ಬೇಗ. ಹಾಂ ಮ್ಯಾಮ್. ಹಲೋ, ಕಾರ್ ತಗೊಬರೋ ಪಟ್ಟ ಅಂತ.